ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಿನ್ನೆ ಯುಗಾದಿ ಹಬ್ಬ ಮುಗಿದಿದೆ. ಎಲ್ಲರೂ ಬೇವು ಬೆಲ್ಲ ತಿಂದಿದ್ದೀರಿ. ನಿಮ್ಮ ಜೊತೆ ನಾನು ಕೂಡ ತಿಂದಿದ್ದೀನಿ. ನಾಳೆ ಕತೆ ಬೇಡ ನಿಮಗೆ. ನಾಳೆ ಕತೆ ಬೇಡ. ಇವತ್ತು ಸೋಮವಾರ ಬಂದ್ಬಿಡ್ತು. ಅದ್ರಲ್ಲಿ ಸ್ವಲ್ಪ ತುಂಬ ಸಂತೋಷ ಆಗ್ತಾ ಇದೆ. ಯುಗಾದಿ ಹಬ್ಬ ನಮ್ಮ ಹಿಂದೂಗಳಿಗೆ ಹೊಸ ವರ್ಷದ ಕಳೆದು ಹೋಗಿ ಪುನಃ ಹಳೆ ವರ್ಷ ಹೋಗಿ ಹೊಸ ವರ್ಷ ಬರುವಂಥ ದಿನ. ನಾವೆಲ್ಲ ಈಗ ಜನವರಿ 1 ಅಂತ ಹೇಳ್ತೀವಿ, ಬಟ್ ನಿಜವಾದ ನಮ್ಮ ಹಿಂದೂ ಧರ್ಮದ ಪ್ರಕಾರ ಯುಗಾದಿನೇ ನಮ್ಗೆ ಹೊಸ ವರ್ಷದ ದಿನ. ಆ ದಿನದಲ್ಲಿ ನೀವು ಭೇಟಿ ಆಗ್ತಿದ್ದೀವಿ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾ ಇದೆ. ನನ್ನ ಮನೇಲಿ ಕೂತಿದ್ದೆ, ಎಲ್ಲೂ ಹೋಗಿರಲಿಲ್ಲ. ನಮ್ಮ ಮಗ ಫೋನ್ ಮಾಡ್ದ, ದೊಡ್ಡಪ್ಪ ಇದೆ ಅಂದೆ. ಡ್ರೈವರ್ ಬಂದಿಲ್ಲ ಕಣೆ, ಏನೇ ಮಾಡೋದು ಅಂದೆ. ಅಷ್ಟೊತ್ತಿಗೆ ನಮ್ಮ ಸಾರ್ಥಿ ರವಿನ ಕಳಿಸ್ಕೊಟ್ರು. ಯಾಕೆ ಬಂದೆ ಅಂದರೆ ನಿಮ್ಮ ಮನೇಲಿ ನೋಡೋದು ಬಾಕಿ ಸಿಗುತ್ತೆ, ಹಂಚ್ಕೋಬೋದಲ್ಲ ಅಂತ. ಈಗಾಗಲೇ ನೋಡಿ, ಈಗ ಕಲೆ ಅನ್ನೋದು ಯಾರನ್ನ ಸ್ವತ್ತಲ್ಲ. ಅದು ಈ ಕಲೆ ಅನ್ನೋದು ಎಲ್ಲೋ ಅಡಗಿರುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ. ಈ ಕಲೆ ವಂಶ, ಕಲಾವಿದರ ವಂಶ ಅನ್ನೋದು ನಿಮಗೆಲ್ಲ ಗೊತ್ತಿದೆ. ನಾವೇನು ಜಾಸ್ತಿ ನಿಮ್ಗೆ ಹೇಳಬೇಕಾಗಿಲ್ಲ. ಇಲ್ಲಿಂದನೋ ಬಂದಿದ್ದು, ಎಲ್ಲೋ ಸೇರ್ಕೋತು. ನಿಜವಾಗಿ ಕೂಡ ಇವನು ಆಕ್ಟ್ ಮಾಡಬೇಕು ಅಂತ ನಮ್ಮ ಶರಣು ಇಚ್ಛೆ ಪಟ್ಟಿರಲಿಲ್ಲ. ಎಲ್ಲೋ ಒಂದ್ ಕಡೆ ಎಳೆದದ ಬ್ಲಡ್ ಇದೆಯಲ್ಲ, ಆ ಬ್ಲಡ್ ಎಲ್ಲೋ ಒಂದ್ ಕಡೆ ಅದಕ್ಕೆ ಬಂದಿರುತ್ತೆ. ಈ ಕಡೆ ತಾಯಿ ಕಡೆ ಎಳೆದದೋ ಇಲ್ಲ ತಂದೆ ಕಡೆ ಎಳೆದದೋ ಗೊತ್ತಿಲ್ಲ ನಮ್ಗೆ. ಈ ಕಡೆ ರಜ್ಜಿ ಪಾರ್ವತಮ್ಮ ನಮ್ಮ ಅಕ್ಕ, ಅವ್ರ ಮಗ ಗೋವಿಂದರಾಜ್ ಮಗ ಶೇಣು. ಇದಕ್ಕೆಲ್ಲ ಎಲ್ಲಿಂದ ಬಂತು? ಅಲ್ಲಿಂದ ಸಿಂಗಾರನೂರಿಂದ ಬರ್ತಾ ಇದೆ. ಸಿಂಗಾರನಲ್ಲೂರು, ಗಾಜ್ನೂರು ಎಲ್ಲ ಅಂತ ಬಂದಿದೆ. ನಮ್ಮ ಶೇಣು ಪಿಕ್ಚರ್ ಆಕ್ಟ್ ಮಾಡ್ತೀನಿ ಅಂದಾಗ ಯಾರು ಕಂಡಿದ್ದಾರೆ, ಎಲ್ಲೆಲ್ಲಿ ಏನೇನು ಯಾವ ಊರಲ್ಲಿ ಯಾವ ಹಾವಿರುತ್ತೋ ಬರಲಿ ಬಿಡಿ ಅಂತ ನನ್ನ ಕರ್ಕೊಂಡು ಪಿಕ್ಚರ್ ಎಲ್ಲ ಮುಗಿದ ಮೇಲೆ ನಾನು ಒಂದ್ಸರಿ ಪಿಕ್ಚರ್ ಪೂರ್ತಿ ನೋಡಿದೆ. ನಾನು ಪಿಕ್ಚರ್ ನೋಡಿದಾಗ ನನಗನ್ನಿಸ್ತು, ಸಕ್ಸಸ್ಸು ಫೇಲ್ಯೂರು ನನ್ನ ಕೈಲೂ ನಿಮ್ಮ ಕೈಲೂ ಇಲ್ಲ. ಮಾಡೋದು ನಮ್ಮ ಧರ್ಮ. ಅದನ್ನು ಭಗವಂತ ಜನ ಯಾಕೆ ತಗೋತಿರೋದಕ್ಕೆ ಅವ್ರಿಗೆ ಬಿಟ್ವಿ. ನಾನು ಪಿಕ್ಚರ್ ನೋಡಿದಾಗ ಅನ್ನಿಸ್ತು, ಎಲ್ಲೋ ನಮ್ಮ ಹುಡುಗ ಈ ಬಡಿ ಮಗ ಚೆನ್ನಾಗಿ ಮಾಡೋದು ಕಣೆಯ ಅಲ್ಲನೇ. ಜೊತೆಗೆ ಇನ್ನೊಂದು ವಿಷಯ ಏನು ಗೊತ್ತಾ? ನೋಡಿ, ಹಿರಿಯ ಕಲಾವಿದರು ಅವ್ನು ನಮ್ಮ ಚಿಕ್ಕಪ್ಪನ ಮಗನ ಮಗ. ನಿಮ್ಗೆಲ್ಲ ಸುನಾಥ್ ರಾಜ್ ಗೊತ್ತು ನಿಮ್ಗೆ. ಅವನು ಬೇಕಾದಷ್ಟು ಮಾಡಿ ಮತ್ತೆ ಹಂಗೂ ಹೇಳ್ತಾ ಇದ್ದೀನಿ, ಯಾಕೆ ಕಟ್ಟಾಬಿಟ್ಟಿದ್ದೀನಿ, ಬಾಯಲ್ಲಿ ಬೆಣ್ಣೆ ಹಾಕ ತಗಲಾಕೆ ಅಂತ. ಇಲ್ಲ ಅಪ್ಪಾಜಿ, ಹಿರೇಪೂಜೆ ಸುಂಕಿರಪೂಜೆ ತೆಗಿತೀನಿ ಅಂದರೆ ಇವ್ರು ಮಾಡಿದ್ದಾರೆ. ಇನ್ನೊಬ್ಬ ಸಂಗೀತ ಮೇಡಮ್ ಅಂತ ಮಾಡಿದ್ದಾರೆ. ನಾನು ಪಿಕ್ಚರ್ ನೋಡಿದೆ ಪೂರ್ತಿ. ಪಿಕ್ಚರ್ ನೋಡಿದಾಗ ನನ್ಗೆ ಅನ್ನಿಸ್ತು, ಎಲ್ಲೋ ಒಂದು ಕಡೆ ಹೋಗ್ತಾ ಇದೆಯಲ್ಲ ಪಿಕ್ಚರು. ನಾನು ಹೇಳಿದೆ ಆಮೇಲೆ ಕೆಲವೆಲ್ಲ ನೋಡಪ್ಪ ಅದನ್ನು ಅಂತ ಮಾಡಿದ್ದಾರೆ ಅಂತ ಹೇಳಿದಾಗ ಕೆಲವು ಎಳೆಯುತ್ತಿತ್ತು ಬೇಡ. ನಾವು ಸಿನಿಮಾದವ್ರು ತಾನೆ, ನಾವು ಎಲ್ಲಿ ಎಳೆಯುತ್ತ ಎಲ್ಲಿ ನಾವು ನೋಡ್ಕೊಂಡು ತಾನು ಮಾಡಬೇಕು ಅದನ್ನ ಹೇಳಿದ್ರೆ ಮಾಡಿದ್ದಾರೆ. ಡೈರೆಕ್ಟ್ರು, ನಿರ್ಮಾಪಕರು ಎಲ್ಲರೂ ಸೇರಿಕೊಂಡು ಕೆಲಸ ಮಾಡಿದ್ದಾರೆ. ನನ್ನ ಒಂದೇನಪ್ಪ ನನಗೆ ಆಶ್ಚರ್ಯ ಅನ್ನೋದಕ್ಕಿಂತ ಖುಷಿ ಆಗ್ತಾ ಇರೋದೇನಪ್ಪ ಅಂದರೆ, ಪಿಕ್ಚರ್ ನೋಡಿದಾಗ ಎಲ್ಲೂ ಬೋರ್ ಆಗಲ್ಲ. ನಮ್ಮ ಹುಡುಗ ಈಗ ಮಸ್ತಾಗಿ ಮಾಡಿರ್ಬೋದು, ಹೊಸ್ದಾಗಿ ಮಾಡಿದ್ರೆ ಅನಿಸೋದಿಲ್ಲ ನನಗೆ. ಆ ರೀತಿ ಅನುಭವಿಸಿ ಮಾಡಿದ್ದಾನೆ. ಜೊತೆಗೆ ಎಲ್ಲ ಕಲಾವಿದರು ಕೂಡ ತಾಯಿ ಕ್ಯಾರೆಕ್ಟರ್ ಮಾಡಿ ಸಂಗೀತ ಮೇಡಮ್ ಇರ್ಬೋದು, ಆಮೇಲೆ ಕಾಮಿಡಿ ಆರ್ಟ್ ಮಾಡಿದ್ದಾರೆ. ನಾವು ನಿಮ್ಮ ಹೆಸರು ಮಾಡ್ತೀವಿ, ಸಂದೀಪ್ ಅವರು. ನಮ್ಮ ಸುನಾಥ್ ರಾಜನಿಗೆ ಹೇಳಂಗೆ ಇಲ್ಲ ನಾವು. ಸುನಾಥ್ ರಾಜರು ನಮ್ಮ ಹೀರೋಯಿನ್ನು ಎಲ್ಲರೂ ಒಂಥರ ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಎಲ್ಲೂ ಅತಿರೇಕ ಇಲ್ಲ. ಎಷ್ಟು ಬೇಕು ಅಷ್ಟು ಮಾತ್ರ ಮಾತಾಡಿದ್ದಾರೆ. ಆ ಜನಕ್ಕೆ ಕೊಟ್ಟಿದ್ದೀವಿ ನಾವು. ಅದು ಜನ ಸ್ವೀಕಾರ ಮಾಡಬೇಕು. ಜನಕ್ಕೆ ಈಗ 4ನೇ ತಾರೀಕು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದಕ್ಕೆ ನಿಮ್ಮಗಳ ಹಿಂದೆ ಎಲ್ಲ ಇತ್ತು, ಈಗ ಕಾಲ ಅಲ್ಲವಲ್ಲ. ನೀವು ಹೇಗೆ ಹೇಳ್ತೀರಿ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಟ್ಲೀಸ್ಟ್ ಒಂದ್ಸರಿ ಪಿಕ್ಚರ್ ಮಾಡಿ ಒಂದ್ಸಲ ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಅದ್ರ ಬಗ್ಗೆ ಯಾರಿಗೂ ಮಾತಾಡೋಂಗಿಲ್ಲ. ಏನೋ ಸಮಥಿಂಗ್ ಇದೆ. ಏನಿದೆ ಅನ್ನೋದನ್ನ ಈ ಕ್ಲೈಮ್ಯಾಕ್ಸ್ ವಿಷಯ ಮಾತ್ರ ನಮ್ಮ ಹುಡುಗನೂ ಹೇಳಿಲ್ಲ, ನಾನು ಹೇಳಲ್ಲ.
ಜನ ಬಂದು ನೋಡ್ಬಿಟ್ಟೆ ಹೇಳ್ಬೇಕಾದ್ರೆ ಏನು ಎತ್ತ ಅಂತ. ಅದನ್ನಪ್ಪ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ನೀವೆಲ್ಲ. ಯಾಕೆಂದ್ರೆ ನೀವಿದ್ರೆ ನಾವು, ನಾವಿದ್ರೆ ನೀವು. ಹಾಗೆ ನಿಜವಾಗ್ಲೂ ನಮಗೂ ನಿಮಗೂ ಏನೋ ಒಂದು ಬಾಂಧವ್ಯ ಇದ್ದೇ ಇದೆ. ಇವತ್ತಲ್ಲ, ಅವತ್ತಿನ ರಾಜ್ಕುಮಾರ್ ಕಾಲದಿಂದನೂ ಇದ್ದೇ ಇದೆ. ಅದು ಹಾಗೇ ಬೆಳ್ಕೊಂಡ್ ಬಂದಿದೆ. ಜೊತೆಗೆ ನಮ್ಮ ಮನೆಗೂ ಸ್ವಲ್ಪ ತಲುಪಿಸ್ತಾ ಇವಾಗ ಇದು. ನಮ್ಮ ತಮ್ಮನ ಮಗನಿಗೂ ಕೂಡ ಎಲ್ಲೋ ಒಂದು ಕಡೆ ಯಾಕೆ ಆಗಬಾರ್ದು, ಈ ಎಲ್ಲರನ್ನೂ ಕರೆಯಿಲ್ಲ, ಕೆಲವ್ರನ್ನೇ ಕರೀತದೆ. ಹಾಗೆ ನಮ್ಮ ಶರಣನು ಕೂಡ ಬಂದಿದ್ದಾರೆ, ಆಕ್ಟ್ ಮಾಡಿದ್ದಾನೆ. ಅದಕ್ಕೆ ನಿರ್ಮಾಪಕರು, ನಿರ್ದೇಶಕರ ಜೊತೆಗೆ ನಮ್ಮ ಸುನಾಥ್ ರಾಜ್ ಅವರಂತೂ ನನ್ನ ನಿಜವಲ್ಲ ಅವ್ರು ನೋಡ್ಬಿಟ್ಟು ಏನೇ ಈ ಥರ ಕೇಳ್ಬಿಟ್ಟು ನಿನಗೆ ಯಾಕೆ ಹಿಂಗಾಯ್ತು ನಿನಗೆ, ಅವನು ಈಸ್ ವೆರಿ ಗುಡ್ ಆರ್ಟಿಸ್ಟ್. ಅದ್ರ ಬಗ್ಗೆ ದೇರ್ ಇಸ್ ನೋ ಡೌಟ್. ನನ್ನ ಪಿಕ್ಚರ್ನಲ್ಲಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ, ಖುಷಿ ಆಯಿತು. ಅವ್ರು ಇರ್ಬೋದು, ನಮ್ಮ ಹೀರೋಯಿನ್ನು ಎಲ್ಲರೂ ಅವ್ರವ್ರ ಪಾತ್ರ ಅಚ್ಚುಕಟ್ಟಾಗಿ ಮಾಡಿದಾರಪ್ಪ. ಪಿಕ್ಚರ್ನ ಎಲ್ಲರೂ ಕೂತ್ಕೊಂಡು ನೋಡ್ಬೋದು. ಅದಂತೂ ಸಾಂಸಾರಿಕ ಚಿತ್ರ ಅದರಿಂದ ನೋಡ್ಬೋದು. ನನಗಂತೂ ಕ್ಲೈಮ್ಯಾಕ್ಸ್ ಭಾರಿ ಇಷ್ಟ ಆಯಿತು. ಹಂಗೂ ಕೇಳಿದೆ ಡೈರೆಕ್ಟ್ರನ್ನ, ಯಾಕೆ ಹೀಗೆ ಮಾಡಿದ್ರೆ ಕ್ವಶನ್ ಮಾರ್ಕು ಅಂತ. ಇಲ್ಲ ಸರ್, ಇದನ್ನು ಹಾಗೆ ಮಾಡಬೇಕು, ಮುಂದೆ ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದ್ರು. ಒಳ್ಳೆಯದಾಗಲಿ. ನಿಜವಾಗ್ಲೂ ಕೂಡ ಭಾಳ ಖುಷಿ ಆಗ್ತಾಯಿದೆ. ಇವತ್ತು ನನ್ನ ತನ್ನ ಯುಗಾದಿ ಹಬ್ಬ ಆಗಿದೆ. ಬೇವು ಬೆಲ್ಲ ಎಲ್ಲರೂ ತಿಂದಿದ್ದೀವಿ, ಎಲ್ಲರೂ ಸೇರಿದ್ದೀವಿ. ಇವತ್ತು ಆ ನಿರ್ಮಾಪಕರಿಗೆ, ನಿರ್ದೇಶಕರಿಗೆ, ಟೆಕ್ನಿಷಿಯನ್ಸ್ಗೆಲ್ಲ ಇದ್ದಾರೆ, ಟೆಕ್ನಿಷಿಯನ್ಸ್ಗೆ, ಜೊತೆಗೆ ನಮ್ಮ ಕಲಾವಿದರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಯಾಕಂದರೆ ಸಿನಿಮಾ ಬಿಡುಗಡೆ ಆದಾಗ, ಆಚೆ ಬಂದಾಗ ನೋಡ್ಕೊಂಡು ಬಂದ ಪ್ರೇಕ್ಷಕ ಮಾನೀಯರು ಪರವಾಗಿಲ್ಲ ಪಿಕ್ಚರ್ ಅಂದರೆ ನಾವು ಬದುಕತ್ತೀವಿ. ನಿರ್ಮಾಪಕರಾಗ್ಬೋದು, ನಿರ್ದೇಶಕರಾಗ್ಬೋದು, ಆರ್ಟಿಸ್ಟ್ಗಳಾಗ್ಬೋದು, ಸಮಾಧಾನ ಆಗ್ತದೆ. ಅದನ್ನು ನಿಮಗೆ ಬಿಟ್ಟಿದ್ದೀವಿ. ನೀವು ಎಷ್ಟು ಮಟ್ಟಿಗೆ ನೀವು ಕೂಡ ನೀವೇನು ಹೊಸಬ್ರೇನಲ್ಲ. 45-50 ವರ್ಷದ್ದು ನಾವು ಇದ್ದೀವಿ, ನೀವು ಇದ್ದೀರಿ. ನಿಮ್ಮೆಲ್ಲ ಆಶೀರ್ವಾದ ನಮ್ಮ ಹುಡುಗದ ಮೇಲೆ ಇರಲಿ ಅಂತ ಹೇಳ್ತಾ ನಿಜವಲ್ಲೂ ಕೂಡ ತುಂಬ ಖುಷಿ ಆಗ್ತಾಯಿದೆ. ಯುಗಾದಿ ಶುಭ ಫಲಗಳು ಎಲ್ಲರೂ ಕೂಡ ನಾವು ಈ ಟೀಮ್ ಸಿಗಲಿ ಅಂತ ಹೇಳಿ ಹಾರೈಸ್ತೀನಿ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.